ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದೀಕ್ಷಾ ಸ್ನಾನದ ಸ್ಮರಣಾರ್ಥವಾಗಿ ನಮ್ಮ ಮೇಲೆ ಪ್ರೋಕ್ಷಿಸಲಾಗುವ ಹಾಗೂ ತಾವೇ ಸೃಷ್ಟಿಸಿದ ಈ ನೀರನ್ನು ಆಶೀರ್ವದಿಸಿರೆಂದು ನಮ್ಮ ಪ್ರಭು ದೇವರನ್ನು ದೈನ್ಯತೆಯಿಂದ ಯಾಚಿಸೋಣ. ನಾವು ಪಡೆದಿರುವ ಪವಿತ್ರಾತ್ಮರಿಗೆ ಪ್ರಾಮಾಣಿಕರಾಗಿರಲು ಅವರು ತಮ್ಮ ಔದಾರ್ಯದಿಂದ ನಮ್ಮನ್ನು ನವೀಕರಿಸಲಿ. ನಮ್ಮ ಪ್ರಭು ದೇವರೇ, ಈ ಪರಮ ಪವಿತ್ರ ರಾತ್ರಿ ಜಾಗರಣೆ ಮಾಡುತ್ತಿರುವ ನಿಮ್ಮ ಪ್ರಜೆಯ ಪ್ರಾರ್ಥನೆಗಳನ್ನು ದಯೆಯಿಂದ ಆಲಿಸಿರಿ. ನಮ್ಮ ಸೃಷ್ಟಿಯ ಅದ್ಭುತ ಕಾರ್ಯವನ್ನು, ಅದಕ್ಕಿಂತಲೂ ಶ್ರೇಷ್ಠವಾದ ನಮ್ಮ ರಕ್ಷಣಾ ಕಾರ್ಯವನ್ನು ಸ್ಮರಿಸುತ್ತಿರುವ ನಮಗಾಗಿ ನಿಮ್ಮ ಔದಾರ್ಯದಿಂದ ಈ ನೀರನ್ನು ಆಶೀರ್ವದಿಸಿರಿ. ಏಕೆಂದರೆ ಹೊಲ ಗದ್ದೆಗಳನ್ನು ಫಲಪ್ರದಗೊಳಿಸಲು, ನಮ್ಮ ದೇಹಗಳನ್ನು ಶುದ್ಧೀಕರಿಸಿ ಪುನಶ್ಚೇತನಗೊಳಿಸಲು ನೀವು ನೀರನ್ನು ಸೃಷ್ಟಿ ಮಾಡಿದಿರಿ. ಹೊಸ ಒಡಂಬಡಿಕೆಯನ್ನು ಪ್ರವಾದಿಗಳು ಸಾರಿದರು. ಅಂತಿಮವಾಗಿ ಜೋರ್ದನ್ ನದಿಯಲ್ಲಿ ಕ್ರಿಸ್ತನು ಪಾವನಗೊಳಿಸಿದ ನೀರಿನ ಮೂಲಕ ನವ ಜನ್ಮವನ್ನೀಯುವ ಸ್ನಾನದಲ್ಲಿ ನಮ್ಮ ಮೇಲಿನ ಸ್ವಭಾವವನ್ನು ನವೀಕರಿಸಿದಿರಿ. ಆದುದರಿಂದ ಈ ನೀರು ನಾವು ಸ್ವೀಕರಿಸಿದ ದೀಕ್ಷಾ ಸ್ನಾನದ ಸ್ಮರಣೆಯಾಗಲಿ ಮತ್ತು ಈ ಪಾಸ್ಕಾ ಮಹೋತ್ಸವದಂದು ದೀಕ್ಷಾ ಸ್ನಾನ ಪಡೆದ ನಮ್ಮ ಸಹೋದರ ಸಹೋದರಿಯರೊಡನೆ ನಾವು ಆನಂದಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಾವೆಲ್ಲರೂ ಈಗ ಮೇಣಬತ್ತಿಯನ್ನು ಗುರುತಿಸಿಕೊಳ್ಳುತ್ತಾ ಸ್ನಾನ ದೀಕ್ಷೆಯ ವಾಗ್ದಾನಗಳನ್ನು ಪುನರೀಕರಿಸೋಣ. ದೀಕ್ಷಾ ಸ್ನಾನದ ವಾಗ್ದಾನಗಳ ಪುನರೀಕರಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಪಾಸ್ಕಾ ರಹಸ್ಯದ ಆಚರಣೆಯ ಮೂಲಕ ನಾವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತರೊಡನೆ ಸಮಾಧಿ ಮಾಡಲ್ಪಟ್ಟಿದ್ದೇವೆ. ಹೀಗಾಗಿ ನಾವು ಅವರೊಂದಿಗೆ ನವ ಜೀವನದಲ್ಲಿ ನಡೆಯಬೇಕು. ಒಮ್ಮೆ ನಾವು ಸೈತಾನನನ್ನು ಅವನ ಕಾರ್ಯಗಳನ್ನು ತೊರೆದು ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ದೇವರಿಗೆ ಸೇವೆ ಸಲ್ಲಿಸುತ್ತವೆಂದು ವಾಗ್ದಾನ ಮಾಡಿದೆವು. ಆದುದರಿಂದ ತಪಸ್ಸು ಕಾಲ ಮುಗಿದಿರುವ ಈ ವೇಳೆಯಲ್ಲಿ ಪರಿಶುದ್ಧ ದೀಕ್ಷಾ ಸ್ನಾನದ ವಾಗ್ದಾನಗಳನ್ನು ಪುನಃ ಮಾಡೋಣ. ಆದುದರಿಂದ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡಿರಿ. ನೀವು ಸೈತಾನನನ್ನು ತ್ಯಜಿಸುತ್ತೀರೋ? ತ್ಯಜಿಸುತ್ತೇವೆ. ಅವನ ಕಾರ್ಯಗಳನ್ನೆಲ್ಲ ತ್ಯಜಿಸುತ್ತೀರೋ? ಹೌದು, ತ್ಯಜಿಸುತ್ತೇವೆ. ಅವನ ದುಷ್ಪ್ರೇರಣೆಗಳನ್ನೆಲ್ಲ ತ್ಯಜಿಸುತ್ತೀರೋ? ಹೌದು, ತ್ಯಜಿಸುತ್ತೇವೆ. ಸ್ವರ್ಗವನ್ನು ಭೂಮಿಯನ್ನು
ಪವಿತ್ರ ಆತ್ಮರನ್ನು, ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು, ಪಾಪ ಪರಿಹಾರವನ್ನು, ಶರೀರ ಪುನರುತ್ಥಾನವನ್ನು, ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೀರೋ? ನಮ್ಮ ಪ್ರಭು ಯೇಸು ಕ್ರಿಸ್ತರ ತಂದೆಯಾದ ಸರ್ವಶಕ್ತ ದೇವರು ನಮಗೆ ನೀರಿನಿಂದಲೂ ಪವಿತ್ರಾತ್ಮರಿಂದಲೂ ಹೊಸ ಜೀವವನ್ನು ಕೊಟ್ಟು ಪಾಪ ಕ್ಷಮೆಯನ್ನು ಕರುಣಿಸಿದರು. ಅವರೇ ತಮ್ಮ ಕೃಪಾವರದಿಂದ ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ನಿತ್ಯ ಜೀವಕ್ಕೆ ನಮ್ಮನ್ನು ಕಾಪಾಡಲಿ. ಆಮೆನ್. ಪ್ರಭು ಜೀವಜಲದಿಂದ ನಮ್ಮೆಲ್ಲರನ್ನು ಪರಿಶುದ್ಧಗೊಳಿಸಲೆಂದು ಬೇಡೋಣ. ಪ್ರಾರ್ಥನೆಗಳನ್ನು ಅವರ ಪಾದಗಳಿಗೆ ನಾವು ಸಮರ್ಪಿಸೋಣ. ನಿಮ್ಮ ಉತ್ತರ ಸಹೋದರಿಯರು ಪ್ರಭುವಿನ ಮಾರ್ಗದರ್ಶನದಲ್ಲಿ ಜನಸಾಮಾನ್ಯರ ಕಷ್ಟಗಳಿಗೆ, ನೋವು ನಲಿವುಗಳಿಗೆ ಸ್ಪಂದಿಸಿ ಪುನರುತ್ಥಾನ ಯೇಸುವಿನ ದರ್ಶನ ನೀಡಲು ಪ್ರೇರಿತರಾಗುವಂತೆ ಪ್ರಾರ್ಥಿಸುತ್ತೇವೆ. ದುಡಿಯುವಂತೆಯೂ ಕೇವಲ ತನಗಾಗಿ ಮತ್ತು ತಮ್ಮ ಕುಟುಂಬಸ್ಥರಿಗಾಗಿ ಮಾತ್ರವೇ ತಮ್ಮ ಜೀವನವನ್ನು ವ್ಯಯ ಮಾಡದೆ ಸರ್ವಜನರ ಉದ್ಧಾರಕ್ಕಾಗಿ ಸೇವೆ ಮಾಡುವಂತಹ ಮನೋಸ್ಥಿರತೆಯನ್ನು ನೀಡುವಂತೆ ಪ್ರಾರ್ಥಿಸುತ್ತೇವೆ. ಪ್ರಾಪಂಚಿಕ ವಿಷಯಗಳಲ್ಲಿಯೇ ಮೈಮರೆಯದೆ ದೇವರ ವಾರ್ತೆಯನ್ನು ಓದಿ ಮನನ ಮಾಡಿಕೊಂಡು ಪರಸ್ಪರ ನೆರವನ್ನು ನೀಡುತ್ತಾ ಬೆಳವಣಿಗೆಯನ್ನು ಕಾಣುವಂತೆ ಪ್ರಾರ್ಥಿಸುತ್ತೇವೆ. ಕ್ರಿಸ್ತರ ಪುನರುತ್ಥಾನದ ಸಾಕ್ಷಿಗಳಾಗಿ ನಮ್ಮ ನಡೆ ನುಡಿಗಳಿಂದ ಸೇವಾ ಕಾರ್ಯಗಳಿಂದ ಪರರ ಪುನರುತ್ಥಾನ ಯೇಸುವನ್ನು ನಮ್ಮಲ್ಲಿ ಗುರುತಿಸುವಂತೆ ಪ್ರಾರ್ಥಿಸುತ್ತೇವೆ.
ನಮ್ಮ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಲ್ಲಿರುವಂತಹ ಎಲ್ಲ ಕಷ್ಟ ದುಃಖ ನೋವುಗಳನ್ನು ಸಂಪೂರ್ಣವಾಗಿ ಜೀವಂತ ದೇವರ ಪಾದಗಳಿಗೆ ನಾವು ಸಮರ್ಪಿಸೋಣ. ದೇವರೇ ನಮ್ಮ ಆಸರೆಯಾಗಿ ನಮ್ಮನ್ನು ನಮ್ಮ ಕುಟುಂಬವನ್ನು ಅರಸಿ ಆಶೀರ್ವದಿಸಲಿ. ಪವಿತ್ರ ಶಿಲುಬೆಯಿಂದ ಪವಿತ್ರ ರಕ್ತದಿಂದ ನಮ್ಮನ್ನು ನಮ್ಮ ಕುಟುಂಬವನ್ನು ಅರಸಿ ಆಶೀರ್ವದಿಸಲಿ. ನಮ್ಮ ಪಾಪಮಯ ಜೀವನದಿಂದ ನಮ್ಮನ್ನು ಮುಕ್ತಗೊಳಿಸಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸುವಾಗ ನಮ್ಮ ಕುಟುಂಬಗಳಲ್ಲಿರುವಂತಹ ಎಲ್ಲ ಹಿರಿಯರಿಗೋಸ್ಕರ, ಮಕ್ಕಳಿಗೋಸ್ಕರ, ಯುವತಿಯರಿಗೋಸ್ಕರ, ಎಲ್ಲ ರೋಗಿಗಳಿಗೋಸ್ಕರ ನಾವು ನಮ್ಮ ಜೀವನ ನಮ್ಮ ನೆರೆಕರೆಯಲ್ಲಿ ಆಗಿರಬಹುದು ಒಳ್ಳೆಯ ರೀತಿಯಲ್ಲಿ ನಾವು ಜೀವನ ನಡೆಸಲು ಪ್ರೇರಣೆ ನೀಡಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಪ್ರತ್ಯೇಕವಾಗಿ ಮುಂಬರುವ ಲೋಕಸಭೆ ಚುನಾವಣೆಗೋಸ್ಕರ ನಾವು ಪ್ರಾರ್ಥಿಸೋಣ. ಒಳ್ಳೆಯ ರಾಜಕೀಯ ನಾಯಕರುಗಳು ಆರಿಸಿಕೊಂಡು ಬರಲಿ ಹಾಗೂ ಸಮಾಜದ ಒಳಿತಿಗಾಗಿ ಜನರಿಗಾಗಿ ಕೆಲಸ ಮಾಡುವಂತಹ ಮುಖಂಡರು ಆರಿಸಿ ಬರಲಿ ಎಂಬುದಾಗಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ನಮ್ಮ ದೇಶಕ್ಕೋಸ್ಕರ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಎಲ್ಲ ಕಡೆ ಶಾಂತಿ ಪ್ರೀತಿ ನೆಲೆಸಲಿ. ಯಾವುದೇ ರೀತಿಯ ಸ್ವಾರ್ಥ ಮನೋಭಾವನೆ ಇರದೆ ನಾವು ದೇವರ ಪ್ರೀತಿಯ ಮಕ್ಕಳು ಎಂಬುದಾಗಿ ಅನ್ಯೋನ್ಯತೆಯಿಂದ ಐಕ್ಯತೆಯಿಂದ ಬಾಳುವಂತಹ ಮನೋಭಾವನೆ ಪ್ರತಿಯೊಬ್ಬರಿಗೂ ಇರಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಅದೇ ರೀತಿಯಲ್ಲಿ ಯಾರೆಲ್ಲ ಪ್ರಾರ್ಥನೆ ಮಾಡಲು ಬೇಡಿಕೊಂಡಿದ್ದಾರೆ ಅವರಿಗೋಸ್ಕರ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರೇ, ನಿಮ್ಮ ಏಕೈಕ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿ ಅತ್ಯಾಗಿ ನೀವು ಪ್ರೀತಿಸಿದ ದೇವರಾಗಿದ್ದಾರೆ.
ಮಹಿಮೆ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಸ್ತುತಿಸುವುದು ಇದೆ, ಏಕೆಂದರೆ ನಿಮ್ಮ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆ ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಇವರ ಮುಖಾಂತರ ಇವರ ಮೇಲೆ